ಹಾಯ್, ನಾನು ಮಹಾದೇವ್. ಮನೆಮದ್ದು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈ ದಿನ ಮಾಡ್ತಾ ಇರೋಂಥದ್ದು ವಿಷಮ ಶೀತ ಜ್ವರ ಅಂದರೆ ಟೈಫಾಯ್ಡ್ಗೆ ಬೇವಿನ ಚಕ್ಕೆಯಿಂದ ಯಾವ ರೀತಿ ನಮ್ಮ ಕಾಯಿಲೆಯನ್ನು ಗುಣಪಡಿಸ್ಕೋಬೋದು ಅಂತ ಅಂದ್ಬಿಟ್ಟು ತಿಳಿಸ್ಕೊಡ್ತೇನೆ. ಮೊದಲಿಗೆ ಬೇವಿನ ಚಕ್ಕೆ ಎಲ್ಲ ತಗೋತಾ ಇದ್ದೇನೆ. ಒಳಗಡೆ ತಿರುಳಿದ್ರೆ ಮಾತ್ರ ತಗೋಬೇಕು, ಮೇಲ್ಗಡೆ ಚಕ್ಕೆ ಬೇಡ. ನೋಡಿ, ಈ ರೀತಿ ಕಟ್ಕೋಬೇಕು. ಈ ರೀತಿ ಮೇಲ್ಗಡೆ ಇರೋದೆಲ್ಲನೂ ತಗೋಬೇಕು. ಇದನ್ನು ಹೊರಗಡೆ ಬಿಡಬೇಕು, ಇದು ಬೇಡ. ನೋಡಿ, ಈ ರೀತಿ ತಗೋಬೇಕು. ಇದನ್ನು ಕೂಡ ತಗೋಬೋದು. ಏನಣ್ಣ ಇದು? ಈಗ ತಗೊಂಡಾಯ್ತು. ನೋಡಿ, ಇವಾಗ ಬೇವಿನ ಚಕ್ಕೆ ಒಳಗಡೆ ತಿರುಳ ತಗೊಂಬಂದು ಈ ರೀತಿ ಬಿಡಿಸ್ಕೊಬೇಕು. ಎಲ್ಲ ಚಿಕ್ಕ ಚಿಕ್ಕದಾಗಿ ಬಿಡಿಸ್ಕೊಬೇಕು. ಬಿಡಿಸ್ಕೊಂಡು ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ. ಈಗ ಮಿಕ್ಸಿ ಜಾರ್ಗೆ ಹಿಂಗೆ ಸಣ್ಣ ಸಣ್ಣದಾಗಿ ಪೀಸ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ಈ ರೀತಿ ಮಿಕ್ಸ್ ಮಾಡಿಕೊಂಡು ಬಲ್ತಿರೋದೇನು ಬೇಡ.
ಎಲ್ಲ ಒಳಗಡೆದು ಬರುತ್ತಲ್ಲ ಅದನ್ನು ತೊಗೊಂಬಂದು ಈ ರೀತಿ ಎಲ್ಲ ನೋಡಿ ಈ ರೀತಿ ಬಿಡಿಸ್ಕೊಬೇಕಿದು. ಈ ರೀತಿ ಬಿಡಿಸ್ಕೊಂಡು ನೋಡಿ ಈ ರೀತಿ ಬಿಡಿಸ್ಕೊಬೇಕು. ನಿಮಗೆ ಈ ರೀತಿ ಬಿಡಿಸಿ ಜಾರ್ಗೆ ಹಾಕೋದು ಕಷ್ಟ ಆಯಿತು ಅಂತಂದರೆ ಒರಳುಕಲ್ಲಿದ್ದರೆ ಒರಳುಕಲ್ಗೆ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಕುಟ್ಬಿಟ್ಟು ಆಮೇಲೆ ಮಿಕ್ಸಿಗೆ ಹಾಕೋಬೋದು. ಮಿಕ್ಸಿಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಿ ಅದನ್ನು ರುಬ್ಕೋಬೇಕು. ಇದು ನೋಡಿ ಇದೊಂದು ಸುಮಾರಾಗಿರೋದು ಹಂಗೆ ಹಾಕ್ತಾಯಿದ್ದೀನಿ. ಬಗ್ತಿರೋದೆಲ್ಲ ತೆಗಿತಾ ಇದ್ದೀನಿ ಈಗ. ಸ್ಕಿಪ್ ಮಾಡಿ ನೀರು ಹಾಕೊತ ಇದ್ದೀನಿ. ಇಲ್ಲಿ ಎಷ್ಟು ಬೇಕು ಅಷ್ಟು ನೀರು ಹಾಕೊಬೇಕು ರುಬ್ಬಕ್ಕೆ. ಆಮೇಲೆ ಅದನ್ನು ಸೋಸಿ ಈಗ ನೋಡಿ ಇಷ್ಟೊಂದು ಒಂದು ಲೋಟ ನೀರಾಗುವಷ್ಟು, ಒಂದು ಅರ್ಧ ಲೋಟ ಒಂದು ಲೋಟ ನೀರಾಗುವಷ್ಟು ಹಾಕ್ಕೊಂಡಿದ್ದೀನಿ. ಈಗ ಮುಚ್ಚೋಣ. ಈಗ ಮಿಕ್ಸಿಗೆ ಹಾಕಿದ್ದೀನಿ. ಹಾಕ್ಬಿಟ್ಟು ಎಲ್ಲ ರುಬ್ಕೊತ ಇದ್ದೀನಿ. ಓಕೆ, ಈಗ ರೆಡಿಯಾಗಿದೆ ಇದು. ಒಂದು ಬೌಲ್ಗೆ ಶೋಧಿಸ್ಕೊತಾ ಇದ್ದೀನಿ. ಸ್ಕಿಪ್ ಮಾಡಿ ಶೋಧಿಸ್ಕೋಬೇಕು.
ನೋಡಿ ಈಗ ಫುಲ್ಲು ಸೋದಿಸ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ. ಎಲ್ಲ ಫುಲ್ಲು ಹಾಲು ಥರ ಕಾಣ್ತಾ ಇದೆ ಇದು. ಈ ರೀತಿ ಮಾಡ್ಕೋಬೇಕು. ಇದಕ್ಕೆ ಸಕ್ಕರೆ ಆಗಲಿ ಮತ್ತು ಇನ್ನೊಂದಾಗಲಿ ಏನು ಆ್ಯಡ್ ಮಾಡಬಾರ್ದು. ಬರೀ ಓನ್ಲಿ ಬೇವಿನ ಚಕ್ಕೆಯ ರುಬ್ಬಿ ಅದನ್ನು ಗ್ರೈಂಡ್ ಮಾಡಿ ಸೋದಿಸ್ಕೊಂಡಿದ್ದೀನಿ. ಈಗ ಸೋದಿಸ್ಕೊಂಡು ಆದಮೇಲೆ ಏನಂತ ಮುಂದೆ ಹೇಳ್ತೀನಿ. ಇವಾಗ ನೋಡಿ ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡ್ತಾಯಿದ್ದೀನಿ. ನೀರು ಆ್ಯಡ್ ಮಾಡಾಯಿತು. ಇಷ್ಟೊಂದು ಆಯಿತು. ನಾನು ಕಾಲ್ ಮಾಡ್ತೀನಿ ಆಮೇಲೆ ಯಾವಾಗ ಬನ್ನಿ. ಅದೇ ಆರ ಅಷ್ಟಕ್ಕೆ ಮಾತ್ರ. ಮಿಕ್ಸ್ ಮಾಡಿಕೊಂಡೆ. ಮಿಕ್ಸ್ ಮಾಡ್ಕೊಂಡ್ಮೇಲೆ ಖಾಲಿ ಹೊಟ್ಟೆಗೆ ಏನು ತಿನ್ನಬಾರ್ದು, ಏನು ಕುಡಿಬಾರ್ದು. ಆ ರೀತಿ ಇದ್ದಾಗ ಬೇವಿನ ಚಕ್ಕೆ ತಂದು ಅದನ್ನ ಒಳಗಡೆ ತೆಳು ತಗೊಂಡು ಅದನ್ನು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿ ಅದನ್ನು ಸೋದಿಸ್ಕೊಂಡು ಏನಕ್ಕೆ ಉಪಯೋಗಿಸ್ಬೇಕು ಅಂತ ಅಂದರೆ ಇದಕ್ಕೆ ವಿಷಮ ಶೀತ ಜ್ವರಕ್ಕೆ ರಾಮಬಾಣ. ಇದು ಟೈಫಾಯ್ಡ್ ಅಂತಾರಲ್ಲ ಅದಕ್ಕೆ. ನನಗೂ ಕೂಡ ಟೈಫಾಯ್ಡ್ ಆಗಿತ್ತು 10 ಸಲ. ಇದನ್ನು ನಾನೇ ಕಂಡುಹಿಡ್ಕೊಂಡು ಈ ರೀತಿ ಬೇವಿನ ಚಕ್ಕೆ ಎಲ್ಲ ತಂದು ಎಲ್ಲ ರೆಡಿ ಮಾಡಿ ಕುಡಿದಾಗ 10 ವರ್ಷ ಆಯಿತು. 10 ವರ್ಷದಿಂದ ಟೈಫಾಯ್ಡ್ ಅನ್ನೋದು ನನಗೆ ಇದುವರೆಗೆ ಸುಳಿದಿಲ್ಲ. ನಾನು ಬೇರೆಯವ್ರಿಗೂ ಕೂಡ ಹೇಳ್ತಾ ಇರ್ತೀನಿ. ನಿಮಗೆ ಗೊತ್ತಾಗಲಿ ಅಂತ ಅಂದ್ಬಿಟ್ಟು ಇದಕ್ಕೆ ಲೈವ್ ಕೊಡ್ತಾ ಇದ್ದೀನಿ. ಇದನ್ನು ಮಾಡಿ ನೋಡಿ. ಟೈಫಾಯ್ಡ್ ಆದವರು ಅಂದರೆ ಚಿಕ್ಕ ಮಕ್ಕಳಿಗೇನು ಬೇಡ, ಅವರು ಕಹಿ ಅಂತ ಕುಡಿಯಲ್ಲ. ಕಹಿ ಆದರೂ ಕೂಡ ಇದರಲ್ಲಿ ನಮ್ಮ ರೋಗಗಳ ದೂರ ಮಾಡುವಂಥ ಶಕ್ತಿ ಅಡಗಿದೆ. ಇವಾಗ ನಾನು ಸೇವಿಸ್ತಾ ಇದ್ದೀನಿ ನೋಡಿ ಇದನ್ನು. ನಾನು ಯಾವ ರೀತಿ ಖಾಲಿ ಹೊಟ್ಟೆಗೆ ತಗೊಂಡೆ ಅಂತ ಅಂದ್ಬಿಟ್ಟು ಅದೇ ರೀತಿ ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಟೈಫಾಯ್ಡ್ ಆಯಿತು ಅಂತ ಅಂದರೆ ಕರಳಲ್ಲಿ ಇನ್ಫೆಕ್ಷನ್ ಆಗಿರುತ್ತೆ, ಖಾರ ತಿನ್ನೋಂಗಿಲ್ಲ, ಹುಳಿ ಉಪ್ಪು ಖಾರ ತಿನ್ನೋಂಗಿಲ್ಲ. ಅನ್ನ ತಿಂದರೆ ಮಕ್ಳಿಗೆ ತಿನ್ನಿಸ್ತೀವಲ್ಲ ಹಂಗೆ ಡಬಲ್ ಬಾಯ್ಲ್ ಮಾಡಿ ಅನ್ನ ಕೊಡಬೇಕು. 3 ತಿಂಗಳವರೆಗೆ ಕರಳಲ್ಲೇ ಇರುತ್ತೆ ಟೈಫಾಯ್ಡು. ಅದಕ್ಕೋಸ್ಕರ ಈ ರೀತಿ ಮಾಡಿದಾಗ 1 ವಾರ ಸತತವಾಗಿ ನಾವಿವತ್ತು 17 ತಾರೀಕು ಅಂತ ಅಂದರೆ ಇವತ್ತಿಂದ 7 ದಿನಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಸ್ಟಾರ್ಟ್ ಮಾಡಿ ಮಾರ್ನಿಂಗ್ ಅರ್ಲಿ ಮಾರ್ನಿಂಗು ಸ್ವಲ್ಪ ಒಂದು ಲೇಟ್ ಆಗಿದೆ, ಅಲ್ಲಿ 9 o'clock ಆಗಿದೆ. ಮಾರ್ನಿಂಗ್ 7:30 6 o'clock 7:30 ಒಳಗಡೆ ಚಕ್ಕೆ ತಂದು ಎಲ್ಲ ಹಿಂಗೆ ಎಲ್ಲ ಬಿಡಿಸಿ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿ ಅದನ್ನು ಇದು ಸೋದಿಸಿ ಈ ರೀತಿ ಕುಡಿಯೋದ್ರಿಂದ ವಿಷಮ ಶೀತ ಜ್ವರ ಟೈಫಾಯ್ಡನ್ನು ಹೋಗ್ಲಾಡಿಸ್ಕೋಬೋದು. ಆರೋಗ್ಯಕ್ಕೂ ಮತ್ತು ಅಲರ್ಜಿ, ಮೈಕೈಯೆಲ್ಲ ಅಲರ್ಜಿ ಆಗಿರುತ್ತೆ, ಇಚ್ಚಿಂಗ್ ಆಗ್ತಾ ಇರುತ್ತೆ. ನಾವು ಡಾಕ್ಟ್ರ್ ಹತ್ರ ಹೋಗ್ತೀವಿ, ಸರ್ ನನಗೆ ಮೈಕೆಲ್ಲ ಕಟ್ತಾ ಇದೆ ಅಂತ ಅಂದ್ಬಿಟ್ಟು ಆವಾಗ ಡಾಕ್ಟ್ರು ಇಂಗ್ಲೀಷ್ ಮೆಡಿಸನ್ ಕೊಡ್ತಾರೆ, ಜೊತೆಗೆ ಮೈಯಲ್ಲಿ ಹಚ್ಚೋಕ್ಕೆ ಲೋಷನ್ ಕೊಡ್ತಾರೆ. ಅದು ಮೆಡಿಸನ್ ತೊಗೊಂಡಾಗ ಕಡಿಮೆ ಆಗುತ್ತೆ. ಆಮೇಲೆ ಮಾಮೂಲಿ ಯಥಾ ಪ್ರಕಾರ ಇಚ್ಚಿಂಗ್ ಆಗ್ತಾ ಇರುತ್ತೆ. ಇದನ್ನು ರೆಸಿಪಿ ಮಾಡಿ ನೋಡಿ, ಮಾಡಿಬಿಟ್ಟು ಇದನ್ನು ಕಾಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಮನೆಮದ್ದು ಕಾರ್ಯಕ್ರಮಕ್ಕೆ ನಾನು ಬಂದು ತೋರಿಸ್ಕೊಡ್ತೇನೆ. ಥ್ಯಾಂಕ್ ಯು. ಥ್ಯಾಂಕ್ ಯು.